ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ. ಇವತ್ತು 5 ಜುಲೈ 2026, ಕೆಸೆಟ್ ಪರೀಕ್ಷೆ 2026, 11 ಅಕ್ಟೋಬರ್ 2026 ನಡೆಯಲಿದೆ. ಈ ಪರೀಕ್ಷೆಗೋಸ್ಕರ ಪೇಪರ್ 1, ಇದರಲ್ಲಿ 1ನೇ ಟಾಪಿಕ್ ಟೀಚಿಂಗ್ ಅಪ್ಟಿಟ್ಯೂಡ್. ಈ ಘಟಕದ ಆಧಾರಿತ 100 ಗೋಲ್ಡನ್ ಪಾಯಿಂಟ್ಸ್ಗಳನ್ನು ನಾವು ನೋಡುತ್ತಿದ್ದೇವೆ. ಈಗ 58ನೇ ಗೋಲ್ಡನ್ ಪಾಯಿಂಟ್ಸ್ ಹೀಗಿದೆ. ಇಲ್ಲೊಬ್ರು ಮಹಾನ್ ವ್ಯಕ್ತಿಗಳದರ, ಗೀಜುಬಾಯಿ ಬದೇಖಾ. ಇವರು ಗುಜರಾತ್ ರಾಜ್ಯದವರು. ಇವರು ನಮ್ಮ ಭಾರತದವರು. ಇವರಿಗೆ ಭಾರತದ ಶಿಕ್ಷಣ ತಜ್ಞ ಎಂದು ಕರೆಯುತ್ತಾರೆ. ಇವರು 1885ರಲ್ಲಿ ಜನಿಸಿದರು ಮತ್ತು 1939ರಲ್ಲಿ ಇವರು ಮರಣ ಹೊಂದಿದರು. ಈ ಗಿಜುಬಾಯಿ ಬದೇಖಾ ಇವರು ಮಾಡಿದ ಸಾಧನೆ ಏನು ಎಂದರೆ, ಇವರು ಭಾರತದಲ್ಲಿ ಚಿಕ್ಕ ಮಕ್ಕಳಿಗಾಗಿ, ಚಿಲ್ಡ್ರನ್ ಎಜುಕೇಶನ್ ಸಲುವಾಗಿ ಸಾಕಷ್ಟು ಕೆಲಸ ಮಾಡಿದ ಮಹಾನ್ ಶಿಕ್ಷಣ ತಜ್ಞರು, ಮಕ್ಕಳ ಶಿಕ್ಷಣ ತಜ್ಞರು, ಚಿಲ್ಡ್ರನ್ ಎಜುಕೇಶನ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಮಹಾನ್ ಶಿಕ್ಷಣ ತಜ್ಞರು ಯಾರು? ಗಿಜುಬಾಯಿ ಬದೇಖಾ ಇವರು. ಬದೇಖಾ ಇವರು ಹೈಕೋರ್ಟ್ ಲಾಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಗಿಜುಬಾಯಿ ಅವರ ಬಗ್ಗೆ ವಿಶೇಷ ಏನು ಅಂದರೆ, ಇವರು ಭಾರತದಲ್ಲಿ ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭಿಸಿದ್ದರು. ಮಾಂಟೆಸರಿ, ದಯವಿಟ್ಟು ನೆನಪಿಟ್ಟಿರೋದು, ಮೇಲಿನ ಪ್ರಶ್ನೆ ಕೇಳ್ತಾರೆ. ಭಾರತದಲ್ಲಿ ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಪರಿಚಯ ಮಾಡಿಕೊಟ್ಟ ವ್ಯಕ್ತಿ ಯಾರು? ಗಿಜುಬಾಯಿ ಬದೇಖಾ ಇವರು. ಮಾಂಟೆಸರಿ ಶಿಕ್ಷಣ ಪ್ರಾರಂಭವಾಗಿದ್ದು ಇಟಲಿ ದೇಶದೊಳಗೆ. ಇಟಲಿ ದೇಶದಲ್ಲಿ ಡಾಕ್ಟರ್ ಮಾರಿಯಾ ಮಾಂಟೆಸರಿ ಅನ್ನುವ ತಾಯಿ ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಇಟಲಿಯ ರೋಮನಲ್ಲಿ ಪ್ರಾರಂಭಿಸಿದರು. ಅದೇ ತತ್ವಗಳನ್ನು, ಅದೇ ನಿಯಮಗಳನ್ನು, ಅದೇ ಒಂದು ಸಿದ್ಧಾಂತವನ್ನು ಭಾರತದಲ್ಲಿ ವಿಶೇಷವಾಗಿ ಚಿಕ್ಕ ಮಕ್ಕಳ ಶಿಕ್ಷಣ ಸುಧಾರಣೆ ಮಾಡುವ ಸಲುವಾಗಿ ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭಿಸಿದರು ಗಿಜುಬಾಯಿ ಬದೇಖಾ ಇವರು. ಇವರು 1920ರಲ್ಲಿ 1920ಯಲ್ಲಿ ಒಂದು ಪ್ರೀ ಪ್ರೈಮರಿ ಸ್ಕೂಲನ್ನು ಸ್ಥಾಪಿಸಿದ್ದಾರೆ. ಅದಕ್ಕೆ ಬಾಲಮಂದಿರ ಎಂದು ಕರೆಯುತ್ತಾರೆ. ಬಾಲಮಂದಿರ ನೆನಪಿಡ್ರಿ, ಇದು ಪರೀಕ್ಷೆದ ಪ್ರಶ್ನೆ ಕೇಳುತ್ತಾರೆ. 1920ರಲ್ಲಿ ಬಾಲಮಂದಿರವನ್ನು ಸ್ಥಾಪನೆ ಮಾಡಿದ ವ್ಯಕ್ತಿ ಯಾರು? ಗಿಜುಬಾಯಿ ಬದೇಖಾ ಇವರು. ಬಾಲಮಂದಿರಕ್ಕೆ ಪ್ರೀ ಪ್ರೈಮರಿ ಸ್ಕೂಲ್ ಎಂದು ಕರೆಯುತ್ತಾರೆ. ಕಿಂಡರ್ ಗಾರ್ಟನ್ ಪ್ರಾರಂಭಿಸಿದ ವ್ಯಕ್ತಿ ಗಿಜುಬಾಯಿ ಬದೇಖಾ ಇವರು. ಇವರಿಗೆ ಮೀಸೆಯಿಂದ ಕೂಡಿದ ತಾಯಿ ಎಂದು ಕರೆಯುತ್ತಾರೆ. ಮದರ್ ವಿತ್ ವಿಸ್ಕರ್ಸ್. ಮೀಸೆಯ ತಾಯಿ, ಮೀಸೆ ಹೊಂದಿದ ತಾಯಿ. ತಾಯಿಯ ಪ್ರೀತಿ ಹೇಗಿರ್ತದೋ ತಾಯಿನೇ ಇವರಿಗೆ ಎಲ್ಲರೂ ಮಾ ಅಂತೇಳಿ ಕರಿತಿದ್ರು. ಮುಚ್ಲಿ ಮಾ ಅಂದ್ರೆ ಮೀಸೆ ಉಳ್ಳ ತಾಯಿ. ಇವ್ರಿಗೆ ಸ್ವಲ್ಪ ಹಿಂಗೆ ಕಾರ್ ಮೀಸೆ ಅದಾವ್ರು, ಹಿಂಗೆ ದೊಡ್ಡ ಕಾರ್ ಮೀಸೆ. ಯಾವುದು ನಮ್ಮದು ದಿಗ್ಗಜ ಇರೋದಲ್ಲ, ಅಂಬರೀಷ್ ಸರ್ ಮತ್ತು ವಿಷ್ಣುವರ್ಧನ್ ದಿಗ್ಗಜರು, ಹಿಂಗೆ ಉದ್ದ ಮೀಸೆ ಹಂಗೆ ಇವರು ಉದ್ದ ಮೀಸೆ ಇರುವಂಥ ಮುತ್ಯ. ಇವರು ಬಾಲಮಂದಿರವನ್ನು ಸ್ಥಾಪನೆ ಮಾಡಿದ್ದಾರೆ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವುದರಿಂದ ಇವರೊಂದು ಬುಕ್ವನ್ನು ಕೂಡ ಬರೆದಿದ್ದಾರೆ. ಮಹತ್ವದ ಬುಕ್ಕು ದಿವಾ ಸ್ವಪ್ನ. ಗುಜರಾತ್ದೊಳಗೆ ಬರೆದಿದ್ದು ದಿವಾ ಸ್ವಪ್ನ. ಇಂಗ್ಲಿಷ್ದೊಳಗೆ ಡೇ ಡ್ರೀಮ್ಸ್ ಎಂದು ಕರೆಯುತ್ತಾರೆ, ಹಗಲುಗನಸು. ಇವರು ದಕ್ಷಿಣ ಮೂರ್ತಿ ಇದನ್ನು ಕೂಡ ಸ್ಥಾಪಿಸಿದ್ದಾರೆ. ಬಾಲಭವನ, ದಕ್ಷಿಣ ಮೂರ್ತಿ, ಇದನ್ನು ಪ್ರಶ್ನೆ ಕೇಳ್ತಾರೆ. ಬಾಲಭವನ ಮತ್ತು ಬಾಲಮಂದಿರ ಸ್ಥಾಪನೆ ಮಾಡಿದ ಶಿಕ್ಷಣ ತಜ್ಞ ಯಾರು? ಗಿಜುಬಾಯಿ ಬದೇಖಾ ಇವರು. ಹಾಗೆ ನೋಡಿದ್ರೆ ಇವರು ಗುಜರಾತದವರು. ಪರಿಸ್ಥಿತಿ ಸ್ವಲ್ಪ ಗಂಭೀರ ಇತ್ತು. ಸ್ವಲ್ಪ ಶಿಕ್ಷಣ ಪಡೆದು ಆಮೇಲೆ ಅವರು ಕಾಲೇಜನ್ನು ಬಿಟ್ಟು ಅಂದರೆ ಈ ಆಫ್ರಿಕಾ ಖಂಡಕ್ಕೆ ಹೋಗಿದ್ರು. ಈಸ್ಟ್ ಆಫ್ರಿಕಾ, ಪೂರ್ವ ಆಫ್ರಿಕಾ ಕೆಲಸ ಮಾಡೋ ಸಲುವಾಗಿ ಹೋಗಿದ್ರು. ಅಲ್ಲಿ ಅವರಿಗೊಬ್ರು ವಕೀಲರು ಭೇಟಿ ಆಗ್ತಾರೆ. ಆ ವಕೀಲರ ಪ್ರಭಾವ ಇವರ ಮೇಲೆ ಆಗುತ್ತದೆ. ಹೀಗಾಗಿ ಮತ್ತೆ ಅವರು ಪೂರ್ವ ಆಫ್ರಿಕಾದಿಂದ ಮತ್ತೆ ಭಾರತಕ್ಕೆ ಬಂದು
ಭಾರತದಲ್ಲಿ ಶಿಕ್ಷಣ ಪಡೆಯಲು ಪ್ರಾರಂಭಿಸುತ್ತಾರೆ. ವಿಶೇಷವಾಗಿ ಮುಂಬೈ ಒಳಗೆ ಬಂದು ಲಾ ಎಜುಕೇಶನ್ ಅನ್ನು ಕಂಪ್ಲೀಟ್ ಮಾಡುತ್ತಾರೆ. 17ನೇ ವಯಸ್ಸಿಗೆ ಇವರು ಮದುವೆ ಆಗುತ್ತಾರೆ. ಮೊದಲನೇ ಹೆಂಡತಿ ತೀರಿಕೊಳ್ಳುತ್ತಾಳೆ. ಆಮೇಲೆ ಎರಡನೇ ಮದುವೆ ಆಗುತ್ತಾರೆ. ಎರಡನೇ ಹೆಂಡತಿಗೆ ಒಂದು ಮಗು ಆಗುತ್ತದೆ. ಆ ಮಗು ಶಾಲೆಗೆ ಹೋಗ್ಬೇಕಾದ್ರೆ ಮಗು ಶಾಲೆಗೆ ಹೋಗ್ತಾನೆ. ಆದ್ರೆ ಶಾಲೆದೊಳಗೆ ಆ ಹುಡುಗ ಕಿರಿಕಿರಿ ಮಾಡ್ಕೊಂತ ಮತ್ತೆ ವಾಪಸ್ ಮನೆಗೆ ಬರ್ತಿರ್ತಾನೆ. ಅವಾಗ ಇವ್ರು ಏನಂತಾರ, ಯಾರು ಗಿಜುಬಾಯಿ ಬದೇಕ, ಏನು ಶಾಲೆಗೆ ನೀವು 1 ವರ್ಷ ಆಯ್ತು ಶಾಲೆಗೆ ಹೋಗಿ ಎಷ್ಟು ಕಿರಿಕಿರಿ ಮಾಡ್ಲಿಕತ್ತೀವಿ ಏನು. ಆಮೇಲೆ ಶಾಲೆಗೆ ಹೋಗಿ ಕೇಳ್ತಾರೆ, ಏನ್ರಿ ನಿಮ್ಮ ಮಕ್ಳಿಗೆ ಏನು ವ್ಯವಸ್ಥಿತ ಏನು ಕಲ್ಸದ್ರಿ. ಗುರುಗಳ್ನು ಇವರಿಗೆ ಬೈತಾರೆ, ಏನ್ರಿ ನಿಮ್ಮ ಹುಡುಗನ ಹಿಂಗದಾನ ಅಂತೇಳಿ. ಅವ್ರಂತಾರೆ, ನೋಡ್ರಿ ನಮ್ಮ ಮಗ ದಿನದೊಳಗೆ ಮಿನಿಮಮ್ 5 ತಾಸು ಸ್ಕೂಲ್ ಒಳಗೆ ಇರ್ತಾನ. 1 ವಾರದೊಳಗೆ ಎಷ್ಟು ತಾಸು ಆಯ್ತು ಹೇಳ್ರಿ? ದಿನಕ್ಕೆ 5 ತಾಸು. ಹಿಂಗೆ 1 ವರ್ಷದ ತನಕ ಎಷ್ಟು ತಾಸು ನಿಮ್ಮ ಹತ್ರ ಇರ್ತಾನ? ನಮ್ಮ ಹುಡುಗ ನಿಮ್ಮ ಬಗ್ಗೆ ಪ್ರೀತಿ ಗೌರವ ಭಾವನೆ ಇರ್ಬೇಕೇನಿಲ್ಲ, ನೀವು ವ್ಯವಸ್ಥಿತ ಟ್ರೀಟ್ಮೆಂಟ್ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಆ ಮಗುವಿನ ತನ್ನ ಸ್ವಂತ ಮಗುವಿಗೆ ಕಲಿಸಲು ಪ್ರಯತ್ನ ಮಾಡ್ತಾರೆ. ಅಂದ್ರೆ ಚಿಕ್ಕ ಮಕ್ಕಳ ಒಂದು ಸೈಕಾಲಜಿಯನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವ ಕೆಲಸ ಮಾಡುತ್ತಾ ಸ್ವತಃ ಹೈಕೋರ್ಟ್ ಲಾಯರ್ ಇದ್ದರೂ ಕೂಡ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತಾರೆ. ಹೀಗೆ ಇವ್ರದ್ದು ಕತೆ ಐತಿ. ಯಾರು? ಗಿಜುಬಾಯಿ ಬದೇಕಾ ಇವ್ರದ್ದು. ಸೊ ಈ ವ್ಯಕ್ತಿಯ ಬಗ್ಗೆ 100% ಈ ಸೆಟ್ ಎಕ್ಸಾಮ್ದೊಳಗೆ ನೆಟ್ ಎಕ್ಸಾಮ್ದಲ್ಲಿ ಕೇಳುತ್ತಾರೆ. ಅದ್ರ ಜೊತೆಗೆ ಈ GPSTR ಆಗಲಿ, PSTR ಆಗಲಿ, TET ಆಗಲಿ, ಇದ್ರೊಳಗೆ ಕೂಡ ಪ್ರಶ್ನೆ ಕೇಳುವ ಒಂದು ಚಾನ್ಸಸ್ ಇದೆ. ಥ್ಯಾಂಕ್ ಯು ಸೋ ಮಚ್.